ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಏಕದಿನ ಕ್ರಿಕೆಟ್ ಟೂರ್ನಿ ಇವತ್ತಿನಿಂದ ಶುರುವಾಗ್ತಾ ಇದೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಏಕದಿನ ಕ್ರಿಕೆಟ್ ಟೂರ್ನಿ ಇಂದು ಭಾರತ ಪಾಕಿಸ್ತಾನ ನಡುವೆ ಹೈ ವೋಲ್ಟೇಜ್ ಪಂದ್ಯ ಇದೆ. ಇವತ್ತು ದುಬೈನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಇವತ್ತು ಪಂದ್ಯ ಕೂಡ ನಡೆಯಲಿದೆ. ಮಧ್ಯಾಹ್ನ 2:00 ಈ ಪಂದ್ಯ ಆರಂಭವಾಗಲಿದೆ. ಇವತ್ತು ಹೈ ವೋಲ್ಟೇಜ್ ಪಂದ್ಯ ಆರಂಭವಾಗಲಿದೆ. 8 ವರ್ಷದ ಬಳಿಕ ಸೇಡನ್ನ ತೀರಿಸಿಕೊಳ್ಳಲು ಟೀಮ್ ಇಂಡಿಯಾ ಇದೀಗ ಕಾತುರದಿಂದ ಕಾಯ್ತಾ ಇದೆ. 2017ರಲ್ಲಿ ಇಂಗ್ಲೆಂಡ್ನಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸೋಲನ್ನ ಕಂಡಿತ್ತು. ಪಾಕ್ ವಿರುದ್ಧ 180 ರನ್ಗಳ ಹೀನಾಯ ಸೋಲನ್ನ ಕಂಡಿತ್ತು ಭಾರತ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಏಕದಿನ ಕ್ರಿಕೆಟ್ ಟೂರ್ನಿ 2025 ಇಂದು ಭಾರತ ಪಾಕಿಸ್ತಾನ ನಡುವೆ ಹೈ ವೋಲ್ಟೇಜ್ ಪಂದ್ಯ ನಡೆಯುತ್ತೆ. ಇವತ್ತು ಪಂದ್ಯ ಕೂಡ ನಡೆಯಲಿದೆ. ದುಬೈನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಈ ಪಂದ್ಯ ಕೂಡ ನಡೆಯಲಿದೆ. ಮಧ್ಯಾಹ್ನ 2:30ಕ್ಕೆ ಪಂದ್ಯ ಆರಂಭ ಆಗಲಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. 8 ವರ್ಷದ ಬಳಿಕ ಸೇಡನ್ನ ತೀರಿಸಿಕೊಳ್ಳಲು ಟೀಮ್ ಇಂಡಿಯಾ ರೆಡಿಯಾಗಿದೆ. ಈಗಾಗಲೇ 2017ರಲ್ಲಿ ಇಂಗ್ಲೆಂಡ್ನಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸೋಲನ್ನ ಅನುಭವಿಸಿತ್ತು. ಪಾಕ್ ವಿರುದ್ಧ 180 ರನ್ಗಳ ಹೀನಾಯ ಸೋಲನ್ನ ಕಂಡಿತ್ತು ಭಾರತ. ಇದೀಗ ಇವತ್ತು ಮ್ಯಾಚ್ ಕೂಡ ನಡೆಯಲಿದೆ. ಸೆಮಿಫೈನಲ್ ಅನ್ನ ಪ್ರವೇಶಿಸಲು ಪಾಕಿಸ್ತಾನಕ್ಕೆ ಡು ಆರ್ ಡೈ ಪಂದ್ಯ ಕೂಡ ಇದಾಗಿದೆ. ಒಂದು ವೇಳೆ ಭಾರತ ಗೆಲುವು ಸಾಧಿಸಿದ್ರೆ ಸೆಮಿಫೈನಲ್ ಅನ್ನ ಪ್ರವೇಶಿಸಲಿದೆ. ಬಾಂಗ್ಲಾ ವಿರುದ್ಧ 6 ವಿಕೆಟ್ಗಳ ಗೆಲುವನ್ನ ಸಾಧಿಸಿತ್ತು ಈಗಾಗಲೇ ಟೀಮ್ ಇಂಡಿಯಾ. ನ್ಯೂಜಿಲೆಂಡ್ ವಿರುದ್ಧ 60 ರನ್ಗಳ ಹೀನಾಯ ಸೋಲನ್ನ ಕಂಡಿತ್ತು ಪಾಕ್ ತಂಡ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ 5 ಬಾರಿ ಭಾರತ ಪಾಕಿಸ್ತಾನ ಮುಖಾಮುಖಿಯಾಗಿದ್ದು 2ರಲ್ಲಿ ಟೀಮ್ ಇಂಡಿಯಾ ಗೆದ್ರೆ ಪಾಕಿಸ್ತಾನ 3 ಬಾರಿ ಗೆದ್ದಿತ್ತು. ಈಗಾಗಲೇ ಪಾಕ್ ವಿರುದ್ಧ ಭಾರತದ ಗೆಲುವಿಗೆ ಅಭಿಮಾನಿಗಳು ಇದೀಗ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಪ್ರಾರ್ಥನೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಸೆಮಿಫೈನಲ್ ಅನ್ನ ಪ್ರವೇಶಿಸಲು ಈಗಾಗಲೇ ಸಾಕಷ್ಟು ತಯಾರಿಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಇಂದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಪಂದ್ಯ ಇವತ್ತು ನಡೆಯುತ್ತೆ. ಈ ಹೈ ವೋಲ್ಟೇಜ್ ಪಂದ್ಯವನ್ನ ವೀಕ್ಷಣೆ ಮಾಡಲು ಇಡೀ ವಿಶ್ವವೇ ಈಗಾಗಲೇ ಕಾತುರದಿಂದ ಕಾಯ್ತಾ ಇದೆ. ಇಂಡಿಯಾ ಪಾಕಿಸ್ತಾನ ನಡುವೆ ಮ್ಯಾಚ್ ನಡೆಯುತ್ತದೆ ಅಂದ್ರೆ ಸಾಕು, ಇಡೀ ವಿಶ್ವವೇ ಇದನ್ನ ವೀಕ್ಷಣೆ ಮಾಡಲು ಕಾತುರದಿಂದ ಕಾಯ್ತಾ ಇರುತ್ತೆ. ಇಂದು ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ಈ ಎರಡೂ ತಂಡಗಳು ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಪಂದ್ಯದಲ್ಲಿ ಮುಖಾಮುಖಿಯಾಗಲಿದ್ದು ವೀಕ್ಷಣೆಯನ್ನ ಮಾಡಲು ಭಾರತದ ಅಷ್ಟೇ ಅಲ್ಲದೆ ಜಗತ್ತಿನಾದ್ಯಂತ ಅಭಿಮಾನಿಗಳು ಈಗಾಗಲೇ ತುದಿಗಾಲಲ್ಲಿ ನಿಂತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಭಿಮಾನಿಗಳು ಸಾಕಷ್ಟು ಪೂಜೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಬಾರಿ ಭಾರತ ಗೆಲ್ಲಬೇಕು ಅನ್ನೋ ಕಾರಣಕ್ಕೆ ಪೂಜೆಗಳನ್ನ ಕೂಡ ಮಾಡ್ತಾ ಇದ್ದಾರೆ. ದೇವರಲ್ಲಿ ಇದೀಗ ಪ್ರಾರ್ಥನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ LED ಪರದೆಗಳಲ್ಲಿ ಈ ಮ್ಯಾಚ್ ನ ವೀಕ್ಷಣೆ ಮಾಡಲು ಹಲವೆಡೆ ಭರ್ಜರಿ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಅಷ್ಟೇ ಅಲ್ಲದೆ ಪ್ರತಿ ಮನೆ ಅಂಗಡಿಗಳಲ್ಲೂ ಕೂಡ ಯಾವುದೇ ಸಿನಿಮಾಗಳನ್ನ ಹಾಕದೆ ಇಂಡಿಯಾ ಪಾಕಿಸ್ತಾನ ನಡೆಯುವ ಮ್ಯಾಚ್ ಹಾಕಿಕೊಂಡು ಕುಳಿತುಕೊಂಡಿರ್ತಾರೆ ಇವತ್ತು ಮ್ಯಾಚ್ ನೋಡಲು. ಭಾರತ ತಂಡಕ್ಕೆ ಶುಭ ಹಾರೈಸಿದ ಮಾಜಿ ಕೇಂದ್ರ ಸಚಿವೆ ಸ್ಮೃತಿ, ಭಾರತದ ಪ್ರತಿಭಾವಂತ ತಂಡಕ್ಕೆ ನನ್ನ ಕಡೆಯಿಂದ ಅಭಿನಂದನೆಗಳು ಎಂದು ಶುಭ ಹಾರೈಸಿದ್ದಾರೆ. ಎಲ್ಲಾ ನಾಗರಿಕರ ಪರವಾಗಿ ಅಭಿನಂದಿಸಲು ಬಯಸುತ್ತೇನೆ ಎಂದು ಹೇಳಿದ್ದಾರೆ ಸ್ಮೃತಿಯವರು. ಭಾರತ ತಂಡದಲ್ಲಿ ಪ್ರತಿಭಾವಂತ ಆಟಗಾರರಿದ್ದಾರೆ ಎಂದು ಸ್ಮೃತಿ ಇರಾನಿಯವರು ಹೇಳಿದ್ದಾರೆ. ಪಾಕ್ ವಿರುದ್ಧ ನಮ್ಮ ದೇಶ ಗೆಲ್ಲಲಿ ಅನ್ನೋದೇ ನನ್ನ ಹಾರೈಕೆಯಾಗಿದೆ. ಈ ಬಾರಿ ಗೆಲ್ಲಬೇಕು. ನವದೆಹಲಿಯಲ್ಲಿ ಮಾಜಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿಯವರು ಈ ರೀತಿ ಒಂದು ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಭಾರತಕ್ಕೆ ಶುಭ ಹಾರೈಸಿದ್ದಾರೆ. ಇದೀಗ ಮಾಜಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿಯವರು ಚಾಂಪಿಯನ್ಸ್ ಟ್ರೋಫಿ 2025ರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಏಕದಿನ ಪಂದ್ಯ ಇವತ್ತು ನಡೆಯಲಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸ್ಮೃತಿ ಇರಾನಿಯವರು ಶುಭಾಶಯವನ್ನ ಕೋರಿದ್ದಾರೆ. ಮಾಜಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿಯವರು ಇಂದಿನ ಭಾರತ ಪಾಕಿಸ್ತಾನಕ್ಕೆ ಈಗಾಗಲೇ ಶುಭಾಶಯವನ್ನ ಕೋರಿದ್ದಾರೆ. ಭಾರತದ ಪ್ರತಿಭಾವಂತ ಕ್ರಿಕೆಟ್ ತಂಡಕ್ಕೆ ನಾಗರಿಕರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳ್ತೇನೆ, ಶುಭಾಶಯವನ್ನ ಹೇಳ್ತೇನೆ ಎಂದು ಶುಭಾಶಯವನ್ನ ಕೋರಿದ್ದಾರೆ. हर भारतीय आज अपनी टीम के लिए न सिर्फ उनके एक्सपीरियंस, उनकी प्रतिभा के लिए शुक्रगुजार है, बल्कि प्रार्थना भी करता है कि वो विजयश्री को प्राप्त करें. मेरा ये मानना है उन्होंने जितना सहयोग भारतीय खेल को दिया है वो काबिले तारीफ है और हम सब हिंदुस्तानी उनकी सफलता की कामना करते हैं. कि हर भारतीय आज अपनी टीम के लिए न सिर्फ उनके एक्सपीरियंस, उनकी प्रतिभा के लिए शुक्रगुजार है, बल्कि प्रार्थना भी करता है कि वो विजयश्री को प्राप्त करें.
मेरा ये मानना है उन्होंने जितना सहयोग भारतीय खेल को दिया है वो काबिले तारीफ है और हम सब हिंदुस्तानी उनकी सफलता की। इंडिया जो भी कर रहा है बहुत अच्छा कर रहा है प्लेइंग 11 के साथ, और उन्हें पता है कि वो क्या कर रहे हैं। स्पेशली कैप्टन को पता है, कोच को पता है कि वो क्या 11 और क्या कॉम्बिनेशन पे लगा है। और रही बात मैच की, तो मैच हम लोग अच्छा खेलेंगे क्योंकि हमने शुरुआत अच्छी की है। हम लोग एक मैच जीते हैं, प्रेशर हम पे नहीं है। और हमेशा देखिए पाकिस्तान से बाहर वापस आ रहा है खेलने के लिए, इनके लिए वो बहुत सैड पार्ट है कि वो अपनी कंट्री में नहीं खेल पा रहा है। और प्रेशर में भी रहेंगे, दबाव में रहेंगे, क्योंकि पहला मैच वो अपनी कंट्री में हारे और पाकिस्तान को, इंडिया को हराना है, तो आसान नहीं होगा उनके लिए। और देखिए, अभी हम सभी ने मिलकर श्री शिरडी साईं सर्वदेव मंदिर में यज्ञ किया है और यज्ञ पुरुष भगवान से, बाबा श्याम से, साईनाथ से यही प्रार्थना की है कि कल हमारी इंडिया विजय हो। कल इंडिया पाकिस्तान का मैच है तो उसमें इंडिया जीते, और बाकी यही है कि इंडिया को महाराज जी ने हवन किया है, और यही प्रार्थना है भगवान जी से भी कि इंडिया पाकिस्तान के मैच में इंडिया जीते। हमारी ಇನ್ನು 2023ರಲ್ಲಿ ಏಕದಿನ ವಿಶ್ವಕಪ್ನಲ್ಲಿ ಪಾಕಿಸ್ತಾನ ವಿರುದ್ಧ 7 ವಿಕೆಟ್ ಅಂತರದಿಂದ ಭಾರತ ಈಗಾಗಲೇ ಗೆದ್ದು ಬೀಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಜಗದೀಶ್, ಇದೀಗ ಭಾರತ ಪಾಕಿಸ್ತಾನ ಮ್ಯಾಚ್ ಇವತ್ತು ನಡೆಯಲಿದೆ, ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡೋದಾದ್ರೆ. ಎಸ್ ತೇಜಸ್ವಿನಿ, ಭಾರತ ಪಾಕಿಸ್ತಾನ್ ಕ್ರಿಕೆಟ್ ಪಂದ್ಯ ಅಂದರೆ ಸಾಕು ಭಾರತದ ಅಭಿಮಾನಿಗಳಲ್ಲಿ ಒಂಥರ ರೋಮಾಂಚನ ಅಂತಾನೆ ಶುರುವಾಗತ್ತಂತಾನೆ ಹೇಳ್ಬೋದು. ಯಾಕಂದ್ರೆ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಆಗಿರೋದ್ರಿಂದ ಇನ್ನು ಮಹತ್ವದ ಪಂದ್ಯ ಅಂತಾನೆ ಹೇಳ್ಬೋದು. ಇವತ್ತು ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ 2:30 ಸ್ಟಾರ್ಟ್ ಆಗುವ ಈ ಮ್ಯಾಚ್ಗೆ ಎಲ್ಲರೂ ಕಾತುರದಿಂದನೇ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಭಾರತದಲ್ಲಿ ಹಲವಾರು ಅಭಿಮಾನಿಗಳು ಭಾರತ ಗೆಲ್ಲಲಿ ಅಂತ ಹಲವಾರು ಪ್ರಾರ್ಥನೆಗಳನ್ನ ಮಾಡ್ತಿರೋದನ್ನ ನಾವು ಕಾಣ್ಬಹುದು. ಪ್ರತಿ ಸತನೂ ಇಂಡಿಯಾ ಪಾಕ್ ಏನು ಈ ಮ್ಯಾಚ್ ನಡೆಯುತ್ತೆ, ಆ ಬಾರಿ ಭಾರತದಲ್ಲಿ ಹಲವೆಡೆ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿ ಭಾರತ ಗೆಲ್ಲಲಿ ಅಂತ ಪ್ರಾರ್ಥನೆಯನ್ನು ಕೂಡ ಮಾಡಲಾಗುತ್ತೆ. ಹಾಗೆ ಇವತ್ತು ಕೂಡ ಭಾರತ ಪಾಕಿಸ್ತಾನ ಐಸಿಸಿ ಟ್ರೋಫಿ ಇರುವುದರಿಂದ, ಮಹತ್ವದ ಪಂದ್ಯವಾಗಿರುವುದರಿಂದ ಭಾರತದಲ್ಲಿ ಹಲವಾರು ಕಡೆ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿರುವಂತದ್ದು. ಮತ್ತೆ ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಹಿಂದಿನ ಪಂದ್ಯದಲ್ಲಿ ಭಾರತ ಬಾಂಗ್ಲಾದೇಶ ವಿರುದ್ಧ 6 ವಿಕೆಟ್ಗಳಿಂದ ಭರ್ಜರಿ ಶುಭಮನ್ ಗಿಲ್ ಏನಿದ್ದಾರೆ ಅವರ ಸೆಂಚುರಿ ನೆರವೇರಿಂದ 6 ವಿಕೆಟ್ಗಳಿಂದ ಭರ್ಜರಿ ಗೆಲುವನ್ನ ಸಾಧಿಸಿ ಇವತ್ತು ಪಾಕಿಸ್ತಾನ ಜೊತೆ ಸೇಡಿನ ತವಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ 2017ರಲ್ಲಿ ಫೈನಲ್ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದಲ್ಲಿ ಪಾಕಿಸ್ತಾನ ಭಾರತವನ್ನು 180 ರನ್ಗಳಿಂದ ಸೋಲಿಸಿತು. ಹಾಗಾಗಿ ಇವತ್ತು ಆ ಸೇಡನ್ನ ಭಾರತ ತೀರಿಸ್ಕೊಳ್ತಾ ಅಂತ ಕಾದ್ ನೋಡ್ಬೇಕಾಗಿರುವಂತದ್ದು. ಈಗಾಗಲೇ ಭಾರತ ಜಯದ ಲಯದಲ್ಲಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಭಾರತ ಈಗ ಆಲ್ರೆಡಿ ಬಾಂಗ್ಲಾದೇಶ ವಿರುದ್ಧ ಮೊದಲ ಪಂದ್ಯದಲ್ಲಿ 6 ವಿಕೆಟ್ಗಳಿಂದ ಭರ್ಜರಿ ಜಯ ಸಾಧಿಸಿರುವಂತದ್ದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಪಾಕಿಸ್ತಾನ ಮೊದಲ ಪಂದ್ಯದಲ್ಲೇ ಮುಗ್ಗಿರಿಸಿರುವಂತದ್ದು. ತವರಿ ನೆಲದಲ್ಲೇ ಲಾಹೋರ್ ಕ್ರೀಡಾಂಗಣದಲ್ಲಿ ನಡೆದಿರುವಂತಹ ನ್ಯೂಜಿಲೆಂಡ್ ವಿರುದ್ಧ 60 ರನ್ಗಳಿಂದ ಸೋಲಲ್ಪಟ್ಟಿದೆ. ಮತ್ತೆ ಇವತ್ತು ಅವರಿಗೆ ಡೂ ಆರ್ ಡೈ ಪಂದ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಭಾರತದ ವಿರುದ್ಧ ಪಾಕಿಸ್ತಾನ ಏನಾದ್ರೂ ಸೋತರೆ ಟೂರ್ನಮೆಂಟ್ ಇಂದಾನೆ, ಅಂದ್ರೆ ಐಸಿಸಿ ಟ್ರೋಫಿ ಟೂರ್ನಮೆಂಟ್ ಇಂದಾನೆ ಹೊರಗೆ ಬೀಳುವ ಸಾಧ್ಯತೆ ಇದೆ. ಇದೊಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಭಾರತ ಇವತ್ತೇನಾದ್ರೂ ಪಾಕಿಸ್ತಾನ ವಿರುದ್ಧ ಜಯವನ್ನು ಸಾಧಿಸಿದ್ರೆ ಡೈರೆಕ್ಟ್ ಆಗಿ ಸೆಮಿಫೈನಲ್ಗೆ ಇರುವ ಸಾಧ್ಯತೆ ಕೂಡ ಇರುವಂತದ್ದು. ಮತ್ತೆ ಇನ್ನೊಂದ್ ಕಡೆ ಪಾಕಿಸ್ತಾನದ ವೀಕ್ನೆಸ್ ಅನ್ನು ಏನಾದ್ರು ನೋಡುವುದಾದ್ರೆ, ಪಾಕಿಸ್ತಾನದ 2017ರಲ್ಲಿ ಫಕರ್ ಜಮಾನ್ ಓಪನರ್ ಆಟಗಾರ ಆದಂತಹ ಫಕರ್ ಜಮಾನ್ ಅವರು ಭಾರತದ ವಿರುದ್ಧ ಸೆಂಚುರಿ ಬಾರಿಸಿ ಭಾರತದ ಸೋಲಿಗೆ ಕಾರಣರಾಗಿದ್ರು. ಆದ್ರೆ ಈ ಬಾರಿ ಮೊದಲ ಪಂದ್ಯದಲ್ಲೇ ಅವರು ಫಕರ್ ಜಮಾನ್ ಅವರು ಇಂಜುರಿಯಿಂದ ಈ ಟೂರ್ನಮೆಂಟ್ ಇಂದನೇ ಹೊರಗುಳಿದಿದ್ದಾರೆ. ಮತ್ತು ಇನ್ನೊಂದ್ ಕಡೆ ಭಾರತದ ವೀಕ್ನೆಸ್ ಅಂತ ಏನಾದ್ರು ಸ್ವಲ್ಪ ನೋಡೋದಾದ್ರೆ, ಭಾರತದಲ್ಲಿ ವಿರಾಟ್ ಕೊಹ್ಲಿ ಫಾರ್ಮ್ ಸ್ವಲ್ಪ ಚಿಂತೆಗೇಡು ಮಾಡಿರುವಂತದ್ದು ರೋಹಿತ್ ಶರ್ಮಾಗೆ. ಇನ್ನೇನು 2017ರಲ್ಲಿ ಸೇಡಿನ ತವಕದಲ್ಲಿರುವ ಭಾರತ ಈಗ ಈ ಪಂದ್ಯದಲ್ಲಿ ಪಾಕಿಸ್ತಾನವನ್ನು ಸೋಲಿಸಿ ಒಂದ್ ರೀತಿಯಾಗಿ ಸೇಡನ್ನ ತೀರ್ಸ್ಕೊಳ್ತಾ ಅಂತ ಕಾದ್ ನೋಡ್ಬೇಕಾಗಿರುವಂತದ್ದು. ಜಗದೀಶ್, ಇದೀಗ ಸಾರ್ವಜನಿಕ ಸ್ಥಳಗಳಲ್ಲಿ ಏನಾದ್ರೂ ಸಾರ್ವಜನಿಕರಿಗೆ ವ್ಯವಸ್ಥೆಯನ್ನ ಮಾಡಿದಾರಾ ಮ್ಯಾಚ್ ಅನ್ನ ವೀಕ್ಷಣೆ ಮಾಡಲು? ಇದೀಗ ಎಲ್ಇಡಿ ಪರದೆ ಮೂಲಕ ಏನಾದ್ರೂ ವೀಕ್ಷಣೆ ಮಾಡಲು ವ್ಯವಸ್ಥೆ ಮಾಡಿದ್ದಾರಾ? ಹೌದು ತೇಜಸ್ವಿನಿ, ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಇಂಡಿಯಾ ಪಾಕಿಸ್ತಾನ ಯಾವುದೇ ಮ್ಯಾಚ್ ನಡೆಯಲಿ ಭಾರತದಾದ್ಯಂತ
ಈ ಸ್ಕ್ರೀನ್ಗಳಾಗಿರ್ಬೋದು, ಪರದೆಗಳಾಗಿರ್ಬೋದು, ಅಭಿಮಾನಿಗಳಿಗೆ ನೋಡುವಂತ ಒಂದು ರೀತಿಯಾಗಿ ಗುಂಪುಗಳಾಗಿ ನೋಡುವಂತ ವ್ಯವಸ್ಥೆ ಕೂಡ ಮಾಡಲಾಗಿರುವಂತದ್ದು. ಈ ಬಾರಿಯೂ ಕೂಡ ICC ಟ್ರೋಫಿ ಟೂರ್ನಮೆಂಟ್ ಆಗಿರುವುದರಿಂದ, ಮಹತ್ವದ ಟೂರ್ನಮೆಂಟ್ ಆಗಿರುವುದರಿಂದ ಇಂಡಿಯಾ ಪಾಕಿಸ್ತಾನ್ಗೆ ಅಭಿಮಾನಿಗಳಿಗೆ ಹೆಚ್ಚು ಕುತೂಹಲಕಾರಿ ಆಗಿರುವ ಅಂತ ಮ್ಯಾಚ್ ಆಗಿರುವುದರಿಂದ ಎಲ್ಲ ಭಾರತದಂತ ಎಲ್ಲೆಲ್ಲೇ ವ್ಯವಸ್ಥೆಯನ್ನ ಇರುತ್ತೆ ಅಲ್ಲಲ್ಲಿ ಕೂಡ ಅಭಿಮಾನಿಗಳಿಗೆ ಒಂದು ಸ್ಕ್ರೀನ್ ಮೂಲಕ ನೋಡುವ ವ್ಯವಸ್ಥೆ ಕೂಡ ಈಗಾಗಲೇ ಮಾಡಿರುವಂತದ್ದು ತೇಜಸ್ವಿನಿ. ಓಕೆ, ಧನ್ಯವಾದ ಜಗದೀಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.